ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು ನಮ್ಮ ಜೀವನದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತವೆ. ಈ ಒಂದು ವಿಡಿಯೋದಲ್ಲಿ ಕನ್ನಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರ ಮನೆಯಲ್ಲೂ ಕನ್ನಡಿಯು ಇದ್ದೇ ಇರುತ್ತದೆ. ಎಂತಹ ಕನ್ನಡಿಯು ಮನೆಯಲ್ಲಿ ಇರಬೇಕು, ಒಡೆದ ಕನ್ನಡಿಯನ್ನ ಇಟ್ಟುಕೊಂಡರೆ ಏನಾಗುತ್ತದೆ, ಹೀಗೆ ಸಾಕಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆಯನ್ನು ಅಲಂಕರಿಸುವಾಗ ನೀವು ವಾಸ್ತುವಿನ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಏಕೆಂದರೆ ವಾಸ್ತು ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ಎಲ್ಲ ವಸ್ತುಗಳು ಖಂಡಿತವಾಗಿಯೂ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತವೆ. ಹೀಗಾಗಿ ಈ ವಸ್ತುವನ್ನು ಖರೀದಿಸುವಾಗ ಅಥವಾ ಅದನ್ನು ಮನೆಯಲ್ಲಿ ಹಾಕುವಾಗ ಅದು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಂಡಿರಬೇಕು. ಏಕೆಂದರೆ ವಾಸ್ತು ಪ್ರಕಾರ ಅನೇಕ ವಿಷಯಗಳು ನಿಮ್ಮ ಮನೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತವೆ. ಅದೇ ಸಮಯದಲ್ಲಿ ಅಂತಹ ಕೆಲವು ವಿಷಯಗಳನ್ನು ಸರಿಯಾದ ಸ್ಥಳದಲ್ಲಿ ಇಡದ ಕಾರಣ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ಕನ್ನಡಿಯು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅದಕ್ಕಾಗಿಯೇ ಕನ್ನಡಿ ಖರೀದಿಸುವಾಗ ಯಾವುದೇ ಅಜಾಗರೂಕತೆ ಇರಬಾರದು. ಕನ್ನಡಿಯನ್ನು ಮನೆಗೆ ತಂದು ಹಚ್ಚುವ ಮೊದಲು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ನೀವು ಅದನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅದು ನಕಾರಾತ್ಮಕತೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸರಿಯಾದ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕಿ. ಮನೆಯಲ್ಲಿ ಕನ್ನಡಿಯನ್ನ ಇರಿಸುವಾಗ ನೀವು ಸರಿಯಾದ ದಿಕ್ಕಿನ ಬಗ್ಗೆ ತಿಳಿದಿರಬೇಕು ಮತ್ತು ಕನ್ನಡಿಯನ್ನ ಯಾವಾಗಲೂ ಪೂರ್ವ ಮತ್ತು ಉತ್ತರ ಗೋಡೆಯ ಮೇಲೆ ಇಡಬೇಕು. ಈ ರೀತಿಯ ಗಾಜು ಅಶುಭವಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಕನ್ನಡಿಯನ್ನ ಮನೆಯಲ್ಲಿಯೂ ಅಪ್ಪಿತಪ್ಪಿಯೂ ಹಾಕಬೇಡಿ. ಅಲ್ಲದೆ ಮಬ್ಬಾಗಿ ಕಾಣುವ ಅಂತಹ ಗಾಜಿನನ್ನ ಬಳಸಬೇಡಿ. ಆದ್ದರಿಂದ ಕಾಲಕ್ಕೆ ಗಾಜನ್ನು ಸ್ವಚ್ಛಗೊಳಿಸಲು ಬಹಳ ಮುಖ್ಯವಾಗಿದೆ. ಮಲಗುವ ಕೋಣೆಯಲ್ಲಿ ಈ ಸ್ಥಳದಲ್ಲಿರಲಿ ಕನ್ನಡಿ. ಮಲಗುವ ಕೋಣೆಯಲ್ಲಿ ಕನ್ನಡಿ ಇರುವುದು ಸಾಮಾನ್ಯ. ಆದರೆ ವಾಸ್ತು ಪ್ರಕಾರ ಕನ್ನಡಿ ಎಂದಿಗೂ ಹಾಸಿಗೆಯ ಮುಂದೆ ಇರಬಾರದು. ಕೋಣೆಯಲ್ಲಿ ಕಡಿಮೆ ಸ್ಥಳಾವಕಾಶದ ಕಾರಣ ಕನ್ನಡಿ ಹಾಸಿಗೆಯ ಮುಂದೆ ಇದ್ದರೆ ಮಲಗುವ ಮೊದಲು ಅದನ್ನು ಮುಚ್ಚಿ. ಏಕೆಂದರೆ ಮಲಗುವಾಗ ಕನ್ನಡಿಯ ಮೇಲೆ ಪ್ರತಿಬಿಂಬವನ್ನ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.